ಎಲ್ರಿಗೂ ನಮಸ್ಕಾರ. ಹಾಯ್. ಆ್ಯಕ್ಚುಲಿ ಒಂದು ವೆರಿ ಶಾಕಿಂಗ್ ನ್ಯೂಸು, ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಗಿಲ್ಲಿ ನಟ ಅವರು ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಾರೋ ಪಳಾರ ಸಿನಿಮಾದ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಸಿಕ್ಕಿದೆ. ಏನಂತಂದರೆ, ನಾವೆಲ್ಲರೂ ಏನು ಅಂದ್ಕೊಂಡಿದ್ವಿ, ಈ ಚಿತ್ರಕ್ಕೆ ನಾಯಕಿಯಾಗಿ ಪಕ್ಕ ಕಾವ್ಯ ಶೈವ ಅವರೇ ನಾಯಕಿ ಆಗ್ಬೋದು. ಅಂದರೆ ಈಗ ಆಲ್ರೆಡಿ ಪ್ರೊಮೋದಲ್ಲಿ ನೋಡಿದಾಗೆ ಶ್ರೀಲೀಲಾ ಅವರ ಒಂದು ಫೋಟೋ ತೋರಿಸ್ತಾರೆ ನಿರ್ದೇಶಕರು. ಆಮೇಲೆ ಇವರಲ್ಲ ಇವರು ಅವರು ಅಂತ ಹೇಳಿದಾಗ ಗಿಲ್ಲಿ ನಟ ಅವರು ಕೂಡ ಹೌದಾ ಅಂತ ಹೇಳ್ತಾರೆ. ಸೊ ಚಿತ್ರದ ಮುಹೂರ್ತ ಜೂನ್ 21ನೇ ತಾರೀಕು ಕೂಡ ನಡೆದಿತ್ತು. ಗಿಲ್ಲಿ ಅವರ ಬರ್ತ್ಡೇ ದಿವಸ ರವಿಚಂದ್ರನ್ ಅವರು ಕೂಡ ಬಂದು ಕ್ಲ್ಯಾಪ್ ಮಾಡಿದ್ರು, ಚಿತ್ರಕ್ಕೆ ಶುಭ ಹಾರೈಸಿದರು. ಆಗಲೂ ಕೂಡ ಚಿತ್ರತಂಡದವರಾಗಿರ್ಬೋದು ಏನು ಕೂಡ ನಾಯಕಿ ಯಾರಾಗ್ತಾರೆ ಆ ಕುತೂಹಲನ ಹಾಗೆ ಕಾಪಾಡ್ಕೊಂಡು ಬಂದಿದ್ರು. ತುಂಬ ಜನ ಕೇಳಿದ್ರು, ಕಾವ್ಯ ಅವರೇ ಗಿಲ್ಲಿಗೆ ಪೇರಾಗಿ ಆ್ಯಕ್ಟಾಗಿ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಕಾದು ನೋಡಿ ಅಂತ ಹೇಳ್ತಾ ಇದ್ರು. ನಾವೇನು ಅಂದ್ಕೊಂಡಿದ್ವಿ, ಬಹುಶಃ ಹಂಗಾರೆ ಪಕ್ಕ ಕಾವ್ಯ ಅವರೇ ಫಿಕ್ಸು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದಾರೆ ಕಾವ್ಯ ಶೈವ ಅವರು. ಏನಂತಂದರೆ, ವಿಜಯ್ ಕರ್ನಾಟಕದಲ್ಲಿ ಬಂದಂಥ ಆ ವದಂತಿ ಅದೇನಿತ್ತಂದರೆ, ಪಳಾರ್ ಚಿತ್ರಕ್ಕೆ ಕಾವ್ಯ ಶೈವ ಅವರೇ ನಾಯಕಿ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲಿ ಇದ್ದಂಥ ಒಂದು ಬರಹವನ್ನು, ಒಂದು ಆರ್ಟಿಕಲ್ನ ಅವರು ಸ್ಟೋರಿಯಲ್ಲಿ ಹಾಕ್ಬಿಟ್ಟು, ಇಷ್ಟು ದಿನ ನಾನು ಯಾಕೆ ಮೌನವಾಗಿದ್ದೆ, ಇಷ್ಟು ದಿನ ನಾನು ಮೌನವಾಗಿದ್ದೆ. ಸೊ ಈ ಒಂದು ತುಂಬ ಈ ವಿಚಾರವಾಗಿ, ಅಂದರೆ ಈ ಸಿನಿಮಾದ ನಾಯಕಿಯ ವಿಚಾರವಾಗಿ ನನಗೆ ತುಂಬ ಮೆಸೇಜ್ಗಳು ಬರ್ತಾಯಿದೆ, ಕಾಲ್ಗಳು ಬರ್ತಾಯಿದೆ. ಸೊ ಇದರಷ್ಟು ಮೌನವಾಗಿದ್ದಷ್ಟು ಜನಗಳಿಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಯಾಕೆಂದರೆ ಈ ವಿಚಾರವಾಗಿ, ಅಂದರೆ ಪಳಾರ್ ಚಿತ್ರದ ವಿಚಾರವಾಗಿ ಚಿತ್ರತಂಡದವರು ನನ್ನನ್ನು ಸಂಪರ್ಕ ಮಾಡಿಲ್ಲ. ಸೊ ಇಷ್ಟು ದಿನ ಮೌನವಾಗಿದ್ದರೆ ಅದು ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಥರ ಆಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಈಗ ನಾನು ಸ್ಪಷ್ಟೀಕರಣ ನೀಡ್ತಾ ಇದ್ದೀನಿ. ಈ ಚಿತ್ರಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು. ಒಂಥರ ಹಾರ್ಟ್ ಬ್ರೇಕ್ ಆದಂಗೆ ಹೋಯಿತು. ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂದರೆ, ಗಿಲ್ಲಿಯವರ ಪಳಾರ್ ಚಿತ್ರಕ್ಕೆ ನಾಯಕಿಯಾಗಿ ಕಾವ್ಯ ಅವರೇ ಆ್ಯಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಿಗ್ ಬಾಸ್ ವಿನ್ನರ್ ಆಗಿರುವ ಗಿಲ್ಲಿ ನಟ ಅವರು ಈ ಸಣ್ಣ ಪುಟ್ಟ ಪಾತ್ರಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದರು. ಬಟ್ ನಾಯಕ ನಟರಾಗಿ ಏನು ಪಳಾರ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರಲ್ಲ, ಅಂದರೆ ಅವರು ಬಿಗ್ ಬಾಸಲ್ಲಿ ಆ ಜೋಡಿ ಕಾವ್ಯ ಶೈವ ಅವರಾಗಿರ್ಬೋದು, ಗಿಲ್ಲಿ ಅವರು, ಆ ಜೋಡಿ ತುಂಬ ಮುದ್ದಾಗಿತ್ತು. ಕಾವು ಅಂತ ಹೇಳ್ಬಿಟ್ಟು ಅವರಿಬ್ಬರ ಫ್ರೆಂಡ್ಶಿಪ್ ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ಸೊ ಆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಆ ಬಾಂಡಿಂಗ್ ಹಾಗೇ ಇತ್ತು. ಹೀಗಾಗಿ ಒಂದಿಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿಯೇ ಬ್ಯುಸಿ ಆಗ್ತಾ ಇದ್ದಾರೆ. ಈಗ ನಾವೇನು ಅಂದ್ಕೊಂಡಿದ್ವಲ್ಲ, ಅದೊಂಥರ ಡಿಸಪಾಯಿಂಟ್ ಆಯಿತು. ಬಟ್ ಆ ಚಿತ್ರದ ಬಗ್ಗೆ ತುಂಬ ನಿರೀಕ್ಷೆ ಇದೆ. ಹಾಗಾಗಿ ನಮಗೆ ಹೊಸ ನಟಿ ಆಗ್ಬೋದು ಅಥವಾ ಶ್ರೀಲೀಲಾ ಆಗ್ಬೋದು, ನಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ತುಂಬ ಜನ ಕಾಮೆಂಟೆಲ್ಲ, ಇಲ್ಲ ಕಾವ್ಯ ಅವರೇ ಆಗ್ಬೋದು ಅಂತಿದ್ರೆ ನಾನು ಹಂಗೆ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲ ಶ್ರೀಲೀಲಾ ಆಗ್ಬೋದು ಅಥವಾ ಹೊಸ ನಾಯಕಿನೂ ಕೂಡ ಬರ್ಬೋದು, ಯಾರಿಗೆ ಗೊತ್ತು. ಆ ಚಿತ್ರತಂಡದವರು ಒಂದು ಎಕ್ಸ್ಪೆಕ್ಟೇಷನ್, ಅಂದರೆ ಜನಗಳ ಎಕ್ಸ್ಪೆಕ್ಟೇಷನ್ ಇರುತ್ತೋ ಅದಕ್ಕಿಂತ ಮೀರಿ ಏನೋ ಕೊಡ್ಬೋದು ಅನ್ನೋದನ್ನು ಕೂಡ ಒಂದಿಷ್ಟು ಕಾಮೆಂಟ್ಸ್ಗಳೆಲ್ಲ ಬಂದಿದ್ದು. ಇನ್ಫ್ಯಾಕ್ಟ್ ಪಕ್ಕ ಕಾವ್ಯ ಅವರೇ ಬಿಡ್ರಿ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಈಗ ಅವರು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಬಿಟ್ಟು ಎಲ್ಲ ವದಂತಿಗೆ ಒಂದು ತೆರೆ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ವಿಚಾರವನ್ನು ನಿಮ್ಮ ಹತ್ರಗೆ ಹಂಚಿಕೊಳ್ಬೇಕು ಅಂದ್ಕೊಂಡೆ ನಾನು ಈ ವಿಡಿಯೋ ಮಾಡಿದೆ. ಅಂದಾಗೆ ಕಾವ್ಯ ಅವರು ಈ ಹಿಂದೆ ಆಲ್ರೆಡಿ ಒಂದು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಕೊತ್ತಲವಾಡಿ ಅನ್ನೋ ಸಿನಿಮಾದಕ್ಕೆ ನಾಯಕಿಯಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮದರ್ ಪುಷ್ಪಮ್ಮ ಅವರು ಪ್ರೊಡಕ್ಷನ್ ಮಾಡಿದಂಥ ಸಿನಿಮಾ ಕೊತ್ತಲವಾಡಿ. ಈ ಸಿನಿಮಾಗೆ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ರು. ಅವರು ಕಿರುತೆರೆಯಿಂದ ಬೆಳ್ಳಿತೆರೆಗೆ ಕಾಲಿಟ್ಟರು. ಧಾರಾವಾಹಿಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾನು ಕೂಡ ಮಾಡಿದ್ರು. ಆದ ನಂತರ ಅವರು ಬಿಗ್ ಬಾಸಿಗೂ ಕೂಡ ಬಂದಿದ್ದರು. ಗಿಲ್ಲಿ ಮತ್ತು ಕಾವ್ಯ ಅವರು ಆ ಜೋಡಿ ತುಂಬ ಚೆನ್ನಾಗಿ ಪರ್ಫಾರ್ಮು ಕೂಡ ಮಾಡಿತ್ತು. ಯಾರು ಗೆಲ್ಬೋದು ಅನ್ನೋ ಒಂದು ಕೂತಲದಲ್ಲಿದ್ದಾಗ ಅಬ್ಸಲ್ಯೂಟ್ಲಿ ಗಿಲ್ಲಿ ಅವರು ವಿನ್ ಆದರು. ಇಡೀ ಮಂಡ್ಯದ ಜನತೆ ಅಂತಲ್ಲ, ಇಡೀ ಕರ್ನಾಟಕನೇ ಅವರು ವಿನ್ ಆಗಿರೋದು, ಇಡೀ ಸಂಭ್ರಮಿಸಿದ್ವು. ಸೊ ಅವರು ನಾಯಕರಾಗಿ ಆ್ಯಕ್ಟ್ ಮಾಡ್ತಾಯಿದ್ರೆ ಅಂದಾಗ ಬಹುಶಃ ನಾವು ಪಕ್ಕ ಕಾವ್ಯ ಅವರ ಅಂತ ಅಂದ್ಕೊಂಡ್ವಿ. ಬಟ್ ಈಗ ಅವರು ಕಾವ್ಯ ಅವರು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಬಿಟ್ಟು ಹೇಳಿರೋದ್ರಿಂದ ಸ್ಪಷ್ಟನೆ ಸಿಕ್ಕಂಗೆ ಆಗಿದೆ. ಇರಲಿ, ನೋಡೋಣ ಯಾರು ಹಾಕ್ತಾರೆ ನಾಯಕಿನ ಒಂದು ಕುತೂಹಲನೂ ಕೂಡ ಇದೆ. ಈಗ ಆಲ್ರೆಡಿ ಸಿನಿಮಾ ಶೂಟಿಂಗ್ ಕೂಡ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಆ ಒಂದು ಫೋಟೋನು ಕೂಡ ಹರಿದಾಡ್ತಾ ಇತ್ತು. ಅಂದರೆ ಪಳಾರ ಚಿತ್ರದ್ದು ಚಂದ್ರಮೋಹನ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಅಂದರೆ ಇವರು ಹಿಂದೆ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಮಾಡಿದರು, ಬ್ಯಾಚುಲರ್ ಮಾಡಿದರು, ಫಾರೆಸ್ಟ್ ಅಂತ ಸಿನಿಮಾಗಳು ಮಾಡಿದರು. ಸೊ ಈ ಎಲ್ಲ ಸಿನಿಮಾಗಳು, ಇನ್ನೊಂದಿಷ್ಟು ಸಿನಿಮಾಗಳು ಕೂಡ ಮಾಡಿದರೆ, ಅಂದರೆ ಒಂದು ಗಂಭೀರ ವಿಚಾರವನ್ನು ಕಾಮಿಡಿ ಟಚ್ ಕೊಡೋದ್ರಲ್ಲಿ ಅವರು ಸಿದ್ಧಾಸ್ತ್ರರು ಅಂತಲೇ ಹೇಳ್ಬೋದು ನಿರ್ದೇಶಕರು. ತುಂಬ ಅಚ್ಚುಕಟ್ಟಾಗಿ ತುಂಬ ಚಂದವಾಗಿ ಸಿನಿಮಾನ ನಿರೂಪಣೆ ಮಾಡ್ತಾರೆ. ಈ ಚಿತ್ರದ ಬಗ್ಗೆಯೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಇನ್ನು ಗಿಲ್ಲಿಯವರು ಅಷ್ಟೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗಕ್ಕೆ ಬಂದು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡಿಕೊಂಡು ಕಾಮಿಡಿ ಶೋಗಳು, ರಿಯಾಲಿಟಿ ಶೋಗಳು, ಶಾರ್ಟ್ ಫಿಲ್ಮ್ಗಳ ಮೂಲಕ ಇಡೀ ಜನರ ಮನಸ್ಸನ್ನು ಗೆದ್ದವರು. ಹೀಗಾಗಿ ಅವರು ನಾಯಕರಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ತುಂಬ ಕುತೂಹಲ ಇದೆ.
ಸೊ ಅವರ ಚಿತ್ರ ಹೇಗೆ ಬರುತ್ತೆ ಅನ್ನೋದೊಂದು ತುಂಬ ಕುತೂಹಲ ಇದೆ. ಅವರ ಬರ್ತ್ಡೇಗೆ ಆ ಸಿನಿಮಾದ ಮುಹೂರ್ತನೂ ಕೂಡ ಆಗಿತ್ತು. ಬಟ್ ಎಲ್ಲೋ ಒಂದು ಕಡೆ ತುಂಬ ಬೇಜಾರಿನ ಸಂಗತಿ ಅಂತಂದರೆ ಕಾವ್ಯ ಅವರು ನಾಯಕಿಯರ ಅಲ್ಲ ಅಂತಲೇ ಸ್ಪಷ್ಟಪಡಿಸ್ಬಿಟ್ರು. ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಹಂಗಂತ ಸಿನಿಮಾದ ಬಗ್ಗೆ ಡಿಸಪಾಯಿಂಟ್ ಇಲ್ಲ, ಯಾಕೆಂದರೆ ತುಂಬ ನಿರೀಕ್ಷೆ ಇದೆ, ತುಂಬ ಹೋಪ್ ಇದೆ ಸಿನಿಮಾದ ಮೇಲೆ. ಸೊ ಈಗ ಆಲ್ರೆಡಿ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಸೊ ಸರಾಗವಾಗಿ ಚಿತ್ರದ ಚಿತ್ರೀಕರಣ ನಡೆದು ಸಿನಿಮಾ ತೆರೆಗೆ ಬರಲಿ, ನಾವೆಲ್ಲರೂ ಆ ಸಿನಿಮಾನ ನೋಡಿ ಮಜಾ ಮಾಡೋಣ, ಎಂಜಾಯ್ ಮಾಡೋಣ. ಬಟ್ ನಾಯಕಿ ಯಾರಾಗ್ತಾರೋ ಅನ್ನೋ ಕುತೂಹಲ ಇನ್ನೂ ಹಂಗೇ ಇದೆ. ಸೊ ನಾನೇನು ಅಂದ್ಕೊಂಡೆ, ಬಹುಶಃ ಕಾವ್ಯ ಅವರೇ ತುಂಬ ಜನರ ಹತ್ರ ನಾನು ಮಾತಾಡ್ಬಿಟ್ಟಿದ್ದೀನಿ, ಅಥವಾ ತುಂಬ ಜನ ನನಗೆ ಕಾಲ್ ಮಾಡಿ ಕೂಡ ಹೇಳಿದ್ದಾರೆ ಪಕ್ಕ ಕಾವ್ಯ ಅಂತಲೇ ಹೇಳ್ತಾಯಿದ್ರು. ತುಂಬ ಕಾವ್ಯ ಅವರು ಕೂಡ ಅದು ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿದ್ದೀವಿ ಆ ಪೇರನ್ನ ಇನ್ನೊಂದು ಸರಿ ನೋಡಬೇಕು ಅಂತ. ಇರಲಿ, ಅದಕ್ಕಿಂತ ಒಂದು ದೊಡ್ಡ ಅವಕಾಶ ಸಿಗ್ಬೋದು ಅವರಿಬ್ಬರು ಮತ್ತೆ ಒಂದಾಗಕ್ಕೆ. ಅದು ಯಾವುದೋ ಒಂದು ಕಾರ್ಯಕ್ರಮದಲ್ಲಾಗಿರ್ಬೋದು, ಇನ್ನೊಂದು ಸಿನಿಮಾದಲ್ಲೂ ಕೂಡ ಅವರು ಮಾಡ್ಬೋದು, ಯಾರಿಗೂ ಗೊತ್ತಿಲ್ಲ. ಬಟ್ ಈ ಸಿನಿಮಾಗೆ ನಾಯಕಿ ಯಾರಾಗ್ತಾರೆ ಅದು ಇನ್ನೂ ಮತ್ತೆ ಕುತೂಹಲ ಜಾಸ್ತಿ ಆಯ್ತು ಇವಾಗ. ಕಾವ್ಯ ಶವಿ ಅವರಂತ ಪಕ್ಕ ಅವರೇ ಅಂದಾಗ ಒಂದು ಲೆಕ್ಕದಲ್ಲಿ ಕುತೂಹಲ ಇತ್ತು. ಚಿತ್ರತಂಡದವರು ಬೇಕು ಅಂತಲೇ ಅವಾಯ್ಡ್ ಮಾಡ್ತಿದ್ದಾರೆ, ಚಿತ್ರದ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟಿಸ್ಲಿ ಅಂತಂದೇಳಿ. ಬಟ್ ಇವಾಗ ಅವ್ರು ಕಾವ್ಯ ಶವಿ ಅವರ ಸ್ಪಷ್ಟಪಡಿಸ್ಬಿಟ್ರಲ್ಲ, ಈಗ ಇನ್ನೂ ಸ್ವಲ್ಪ ಕುತೂಹಲ ಜಾಸ್ತಿ ಆಗೋಯ್ತು. ಹಂಗಂದ್ರೆ ಯಾರು ಇರ್ಬೋದು ಪಳಾರ್ ಸಿನಿಮಾದ ನಾಯಕಿ ಅಂತಂದೇಳಿ ತುಂಬ ಕುತೂಹಲ. ಮತ್ತೆ ಇನ್ನಷ್ಟು ಕುತೂಹಲ ಶುರು ಆಗೋಯ್ತು ಇವಾಗ. ಯಾರು ಇರ್ಬೋದು ಆಗಿದ್ರೆ? ಶ್ರೀಲೀಲಾ ಇರ್ಬೋದಾ? ಯಾಕೆ, ಅವರು ಕೂಡ ಕನ್ನಡದವರು, ಕನ್ನಡತಿ. ಈಗ ಪರಭಾಷೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಯಾರಿಗೆ ಗೊತ್ತು, ಅವರು ಕೂಡ ಹೀರೋನಾಗಿ ಬರ್ಬೋದಾ? ತುಂಬ ಜನ ಹೇಳಿದ್ರು ಗಗನ ಅವರು ಕೂಡ ಆ್ಯಕ್ಟ್ ಮಾಡ್ಬೋದು ಅಂತ. ಬಟ್ ಗಗನ ಅವರು ಗೊತ್ತಿಲ್ಲ, ಅವರು ಸಿನಿಮಾ ರಂಗಕ್ಕೆ ಏನೋ ಬರಲ್ಲ ಅಂತ ಹೇಳ್ದಂಗಿತ್ತು. ಅಮೃತ ಅವ್ರು ಏನಾರು ಆಗ್ಬೋದಾ? ಯಶು ಅಂತ ಏನು ಕರೀತಿದ್ರು, ಅವ್ರು ಯಾರಾದರೂ ಒಂದಿಷ್ಟು ಜನ ರಿಯಾಲಿಟಿ ಶೋದಲ್ಲಿ ಇರ್ಬೋದಾ ಅಂತಲೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ನೋಡಬೇಕು ಯಾರು ಆಗ್ತಾರೆ, ಅದು ಕುತೂಹಲ ಶುರು ಆಗೋಯ್ತು ಇವಾಗ. ಸೊ ಹಂಗಂದರೆ ಕಾವ್ಯ ಶೈವರ ಅಲ್ಲ ಅನ್ನೋದು ಒಂದು ಕಡೆ ಡಿಸಪಾಯಿಂಟ್ ಆಯಿತು, ಆಗಿದೆ ಅಂತ ನಿಜನೇ. ಬಟ್ ನೋಡಬೇಕು ಅವರ ಒಂದು ಸಿನಿ ಜರ್ನಿ ಹೇಗಿರುತ್ತೆ. ಯಾಕಂದರೆ ಕೊತ್ತಲವಾಡಿಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು, ತುಂಬ ಮುದ್ದಾಗಿ ಕೂಡ ಕಾಣ್ತಾ ಇದ್ರು. ಆ ಒಂದು 2 ಶೇಡಿನ ಪಾತ್ರ, ಕಾಲೇಜು ಹೋಗೋ ಸ್ಟೂಡೆಂಟ್ ಪಾತ್ರ ಮತ್ತು ಹೌಸ್ ವೈಫ್ ಆಗಿರೋ ಒಂದು ಪಾತ್ರ ತುಂಬ ಚೆನ್ನಾಗಿತ್ತು. ಸಿನಿಮಾ ಅಂತೂ ಕೂಡ ಮುದ್ದಾಗಿ ಬಂದಿತ್ತು. ಬಟ್ ಬಾಕ್ಸ್ ಆಫೀಸಲ್ಲಿ ಅಷ್ಟೊಂದು ಗಳಿಕೆ ಅದು ಕಾಣಿಸ್ಲಿಲ್ಲ. ಅದು ಕಾರಣಗಳು ನಾನಾ ಥರ ಇರುತ್ತೆ. ಬಟ್ ಆ ಸಿನಿಮಾದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈಗ ಪಳಾರ್ ಬಗ್ಗೆ ಬಂತಂದರೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ತುಂಬ ಎಕ್ಸ್ಪೆಕ್ಟೇಷನ್ನು ಕೂಡ ಇದೆ. ಹಂಗಂದ್ರೆ ಯಾರಾಗ್ಬೋದು? ನನಗಂತೂ ತುಂಬ ಕ್ಯೂರಿಯಾಸಿಟಿ ಹುಡ್ತು ಇವಾಗ, ನೋಡಬೇಕು. ಸೊ ಯಾಕೆಂದರೆ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಎಲ್ಲರೂ ಅಂದ್ಕೊಂಡಿರ್ತಾರೆ. ಬಟ್ ಇರಲಿ, ಒಂದೊಂದ್ಸರಿ ಹಂಗೆ ಆಗುತ್ತೆ. ಬಟ್ ಇದೇನೋ ಇದು ಸುಳ್ಳ ನಿಜಾನ ಅಂತ ತುಂಬ ಜನ ಕನ್ಫ್ಯೂಸ್ ಆಗ್ಬಾರ್ದು. ಬಟ್ ಅವರು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನೇ ಹಾಕ್ಬಿಟ್ಟಿದ್ದಾರೆ ಇವಾಗ. ಹೀಗಾಗಿ ಈ ಎಲ್ಲ ವದಂತಿಗಳು ಒಂಥರ ಬ್ರೇಕ್ ಕೊಟ್ಟಂತ ಆಗೋಯಿತು. ಒಂಥರ ಬ್ರೇಕಿಂಗ್ ನ್ಯೂಸೇ ಇದು. ತುಂಬ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಥರ ಆಗೋಯಿತು. ಕಾವ್ಯ ಶವಿ ಅವರು ಹೀರೋಯಿನ್ ಆ್ಯಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಇವರಿಬ್ಬರ ಜೋಡಿಗೆ ಆ ಕೆಮಿಸ್ಟ್ರಿ ಚೆನ್ನಾಗಿತ್ತು. ಬಟ್ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು ಅಂತ ಹೇಳ್ತಾರಲ್ಲ, ಆ ಥರ. ಬಟ್ ಏನಾದರೂ ಮಾಡಿ ಚಿತ್ರ ಅಟ್ಲೀಸ್ಟ್ ಒಂದು ಪುಟ್ಟ ಪಾತ್ರದಲ್ಲಾದರೂ ಆ ಸಿನಿಮಾದಲ್ಲಿ ಕಾಣಿಸ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಯಾಗಿ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ, ಕಾವ್ಯ ಶವಿ ಅವ್ರನ್ನ. ಇರಲಿ, ನೋಡೋಣ, ಯಾರಿಗೊತ್ತು ಏನಾಗ್ಬೋದು ಅಂತ. ಬಟ್ ನೋಡಬೇಕು, ಕುತೂಹಲ ಇದೆ. ಹಂಗಾರೆ ಯಾರು ಆಗ್ಬೋದು ಚಿತ್ರದ ನಾಯಕಿ ಅಂತ. ನಿಮಗೆ ಯಾರು ಅನಿಸುತ್ತೆ? ಕಾವ್ಯ ಅವರ ಅಲ್ಲ ಅಂತಲೇ ಹೇಳಿಬಿಟ್ರು. ಹಾಗಿದ್ರೆ ಶ್ರೀಲೀಲಾ ಅವರು ಏನಾದರೂ ಆ್ಯಕ್ಟ್ ಮಾಡ್ತಾರಾ ಅಥವಾ ಬೇರೆ ಯಾರಾದರೂ ಹೊಸ ನಾಯಕಿನ ಪರಿಚಯ ಮಾಡಿಸ್ತಾರಾ ಚಿತ್ರತಂಡದವರು? ನೋಡಬೇಕು, ಕುತೂಹಲ ಇದೆ. ನಿಮ್ಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ, ಎಲ್ಲ ನೋಡೋಣ ಏನನ್ಸುತ್ತೆ. ಬಟ್ ಒಂದೊಳ್ಳೆ ಸಿಹಿಯಾದ ಒಂದು ಖುಷಿ ವಿಚಾರ ಬರಲಿ ಅಂತಲೇ ನಾನು ಕೇಳ್ಕೊತಾರೆ. ಎನಿವೆ, ನನಗೆಂದರೂ ಆ ಚಿತ್ರದ ಬಗ್ಗೆ ತುಂಬ ನಿರೀಕ್ಷೆ ಇದೆ, ತುಂಬ ಕುತೂಹಲ ಇದೆ, ಯಾವ ರೀತಿ ಮೂಡ್ ಬರ್ಬೋದು ಅಂತಂದು. ಒಳ್ಳೆಯದಾಗಲಿ ಅಂತಲೇ ನಾನು ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ, ಆದಷ್ಟು ಬೇಗ ಚಿತ್ರದ ಚಿತ್ರೀಕರಣ ಮುಗಿಸ್ಕೊಂಡು ತೆರೆ ಮೇಲೆ ಬರಲಿ. ಚಿತ್ರದ ತಂಡದವರು ಕೂಡ ಆದಷ್ಟು ಬೇಗ ನಾಯಕಿ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು. ಬಟ್ ಅದ್ರ ಬಗ್ಗೆನೂ ಬೇಗ ಹೇಳಲಿ ಅಂತಲೇ ನಾನು ಈ ಮೂಲಕ ಕೇಳ್ಕೊತೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ.